ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಮಾಲತಿ ಪಟ್ಟಣ ಶೆಟ್ಟಿ ಇವರು ಬರೆದಂತಹ ತಾಯಿ ಪಾಠ ಅನ್ನುವಂತಹ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ಮಾಲತಿ ಪಟ್ಟಣ ಶೆಟ್ಟಿ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ. ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಮಾಲತಿ ಪಟ್ಟಣ ಶೆಟ್ಟಿ ಇವರು ಮೂಲತಃ ಮಹಾರಾಷ್ಟ್ರದ ಕೊಲ್ಲಾಪುರದವರು. ಇವರು ಬರೆದಿರುವಂತಹ ಕೃತಿಗಳು ಹಲವಾರಿವೆ. ಬಾ ಪರೀಕ್ಷೆಗೆ, ಗುಲಾಬಿ, ದಾಹ ತೀರ, ಮೌನ ಕರಗುವ ಹೊತ್ತು, ಎಷ್ಟೊಂದು ನಾವೆಗಳು, ಹೂದಂಡಿ ಇವರು ಬರೆದಿರುವಂತಹ ಕವನ ಸಂಕಲನಗಳು. ಇನ್ನು 2 ಕಥಾ ಸಂಕಲನಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಇಂದು ನಿನ್ನಿನ ಕಥೆಗಳು, ಸೂರ್ಯ ಮುಳುಗುವುದಿಲ್ಲ, ಹಾಗೆ ಕೆಲವು ಜೀವನ ಚರಿತ್ರೆ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಬಸವರಾಜ ಕಟ್ಟೀಮನಿ, ಶ್ರೀನಿವಾಸ ವೈದ್ಯ, ಬದುಕು ಬರಹ, ಹಾಗೆ ರೇಡಿಯೋ ನಾಟಕ, ಮಕ್ಕಳ ಪ್ರವಾಸ ಕಥನ, ಮಹಿಳೆಯರ ಸಾಮಾಜಿಕ ಸಮಸ್ಯೆ ಇವನ್ನು ಕುರಿತಾಗಿ ಸಾಕಷ್ಟು ಕೆಲಸ ಮಾಡಿರುವಂತಹ ಹಿರಿಮೆ ಇವರದು. ಇನ್ನು ಈ ತಾಯಿ ಪಾಠ ಇದರ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಒಟ್ಟಿಗೆ 2 ಪ್ರಶ್ನೆಗಳಿವೆ, 8 ಅಂಕದ ಪ್ರಶ್ನೆಗಳು. ತಾಯಿ ಪಾಠ ಕವನದ ಆಶಯವನ್ನು ವಿವರಿಸಿ ಅಂತ ಕೊಡ್ಬೋದು, ಅಥವಾ ಬದಲಾದ ವರ್ತಮಾನದ ಸ್ಥಿತಿಗತಿಗಳ ನಡುವೆ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವ ಬಗೆಗೆ ತಾಯಿಯೊಬ್ಬಳ ಆತಂಕವು ತಾಯಿ ಪಾಠ ಕವನದಲ್ಲಿ ಹೇಗೆ ಅನಾವರಣಗೊಂಡಿದೆ ಚರ್ಚಿಸಿರಿ. ಹಾಗೆ ತಾಯಿ ಪಾಠ ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ. ಹಾಗೆ ತಾಯಿ ತನ್ನ ಮಗುವಿಗೆ ಕಲಿಸುವ ಕಷ್ಟನಿಷ್ಠುರದ ಪಾಠ ಯಾವುದು ವಿವರಿಸಿರಿ. 5 ಅಂಕಗಳ ಪ್ರಶ್ನೆಗಳು ಮತ್ತು 8 ಅಂಕದ ಪ್ರಶ್ನೆಗಳು. ಇವೆಲ್ಲದಕ್ಕೂ ಕೂಡ ಮುಂದೆ ನಾನು ಹೇಳುವಂಥ ಈ ಸಾರಾಂಶವನ್ನೇ ನೀವು ಬರೆದು ಬಿಡಿ. ಸರಿ, ಉತ್ತರ ನೋಡ್ತಾ ಹೋಗೋಣ ನಾವು. ಮಾಲತಿ ಪಟ್ಟಣ ಶೆಟ್ಟಿಯವರ ಎಷ್ಟೊಂದು ನಾವೆಗಳು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದಂತಹ ತಾಯಿ ಪಾಠ ಅನ್ನುವಂತಹ ಕವನ ಒಂದು ಮಹತ್ವಪೂರ್ಣವಾದಂತಹ ಕವನ. ಈ ಕವನದಲ್ಲಿ ಇಂದಿನ ಕಾಲದ ಕ್ರೌರ್ಯ, ಭಯಾನಕತೆ, ಹತ್ಯಾಕಾಂಡಗಳ ವಾತಾವರಣದಲ್ಲಿ ಭಯವನ್ನು ಹೊಂದಿದಂತಹ ಮನುಷ್ಯ ತನ್ನ ವ್ಯಕ್ತಿತ್ವ ಅಥವಾ ತನ್ನ ಮಗುವಿನ ಭವಿಷ್ಯವನ್ನಾಗಲಿ ರೂಪಿಸಲಾಗದೆ ಸೋತು ಹೋದಂತಹ ಒಂದು ನೋವಿನ ಧ್ವನಿಯನ್ನು ಈ ಕವನದಲ್ಲಿ ನಾವು ಕಾಣಬಹುದು. ಕವಯಿತ್ರಿ ಹೇಳ್ತಾರೆ, ಒಂದು ಕಾಲಕ್ಕೆ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು, ಜನನಿ ತಾನೇ ಗುರುವಾಗಿದ್ದಳು. ಈ ಹೇಳಿಕೆ ನೀವು ಈಗಾಗಲೇ ಗಮನಿಸಿರ್ಬೋದು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅನ್ನುವಂಥದ್ದು. ಆಕೆ ತನ್ನ ಮಕ್ಕಳಿಗೆ ಸತ್ಯ, ನ್ಯಾಯ, ನೀತಿ, ಪ್ರಾಮಾಣಿಕತೆ, ಮಾನವತೆ, ಸಂಸ್ಕೃತಿ ಇಂತಹ ಪಾಠಗಳನ್ನು ಮನೆಯಲ್ಲೇ ಒಂದು ನಿರ್ಭೀತ ವಾತಾವರಣದಲ್ಲಿ ಕಲಿಸುವಂಥ ಒಂದು ವ್ಯವಸ್ಥೆ ಇತ್ತು, ಅಥವಾ ಕಲಿಸ್ತಾ ಇದ್ಲಾಕೆ. ಆದರೆ ಇಂದಿನ ಈ ಕಾಲಘಟ್ಟದಲ್ಲಿ ಆ ತಾಯಿಗೆ ಇಂತಹ ಪಾಠವನ್ನು ತನ್ನ ಮಕ್ಕಳಿಗೆ ಕಲಿಸುವಂಥ ವಾತಾವರಣ ಇಲ್ಲ ಆಗಿ ಹೋಗಿದೆ. ಮನುಷ್ಯನ ಸ್ವಾರ್ಥದಿಂದಾಗಿ ಈಗ ಎಲ್ಲೆಲ್ಲಿಯೂ ಕೂಡ ಕ್ರೌರ್ಯ, ಭಯಾನಕತೆ, ಕೊಲೆ, ಸುಲಿಗೆ, ಹತ್ಯಾಕಾಂಡಗಳು ಇವೆಲ್ಲ ತಾಂಡವವಾಡ್ತಾ ಇದೆ. ಇಂದು ತಾಯಿಗೆ ತನ್ನ ಮಕ್ಕಳಿಗೆ ಸತ್ಯವನ್ನೇ ಹೇಳು, ಸುಳ್ಳು ಹೇಳಬೇಡ, ಹೀಗೆ ನೀತಿ ಪಾಠವನ್ನು ಕಲಿಸುವಂಥದ್ದು ಅಸಾಧ್ಯವಾಗಿದೆ. ಇಂದಿನ ಕಾಲ ಹೇಗಿದೆ ಅಂದರೆ, ಸತ್ಯದ ಕೊಲೆ ಇಲ್ಲಿ ನಡೀತಾ ಇದೆ, ಅದೊಂದು ದಿನನಿತ್ಯದ ಸುದ್ದಿ. ಹಾಗಾಗಿ ತನ್ನ ಮಗು ಎದೆಗುಂದದ ಹಾಗೆ ಅದರ ಹೂಮನ ಮುದುಡದ ಹಾಗೆ ಈ ಜಗದ ಸತ್ಯದ ಪರಿಯನ್ನು, ಗುರಿಯನ್ನು, ಪಾಠವನ್ನು ಕಲಿಸುವಂಥದ್ದು, ಈ ಸತ್ಯದ ಬಗೆಗೆ ಪಾಠವನ್ನು ಹೇಳಿಕೊಡುವಂಥದ್ದು ಕೂಡ ಆ ತಾಯಿಗೆ ಕಷ್ಟವಾಗಿ ಹೋಗಿದೆ. ಈ ಲೋಕದ ಯಾವ ಸತ್ಯದ ಪರಿಯನ್ನು, ಯಾವ ಗುರಿಯನ್ನು ತಾಯಿ ತನ್ನ ಮಗುವಿಗೆ ತೋರಬೇಕು ಅನ್ನುವಂಥದ್ದು ಈಗಿನ ಕಾಲದ ತಾಯಂದಿರಿಗೆ ತಿಳಿಯದಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಕವಯಿತ್ರಿ ಹೇಳ್ತಾರೆ. ಇಂತಹ ಒಂದು ವಾತಾವರಣದಲ್ಲಿ ತಾಯಿ ತನ್ನ ಮಗುವಿಗೆ ಸನಾತನ ಸಭ್ಯ ಸಂಸ್ಕೃತಿಯ ಹಿರಿಮೆಯನ್ನಾಗಲಿ, ಒಂದು ಶ್ರೇಷ್ಠವಾದಂತಹ ಪರಂಪರೆಯ ಗರಿಮೆಯನ್ನಾಗಲಿ ತಿಳಿಸಿಕೊಡದೆ ಆಕೆ ದುಃಖಿಸುವಂತಾಗಿದೆ. ಈಗ ಎಲ್ಲೆಲ್ಲೂ ಕೂಡ ಭ್ರಷ್ಟರು, ದುಷ್ಟರ ಕಾಳ ಸಂತೆಯ ಕರಿನೆರಳು ಹಬ್ಬಿಬಿಟ್ಟಿದೆ. ಎಲ್ಲೆಂದರಲ್ಲಿ ಅದು ವ್ಯಾಪಿಸಿಕೊಂಡು ಬಿಟ್ಟಿದೆ. ಆ ಒಂದು ಕರಿನೆರಳು
ತನ್ನ ಮಗುವಿನ ಮೇಲೆ ಬೀಳದಂತೆ ಮರೆಮಾಡಿ ಕಾಪಾಡಿಕೊಳ್ಳುವುದು ಕೂಡ ಈಗ ತಾಯಿಗೆ ದುಸ್ತರವಾಗಿದೆ. ಇಂತಹ ಒಂದು ಕಾಳಸಂತೆಯ ಕಗ್ಗತ್ತಲ ರಾತ್ರಿಯಲ್ಲಿ ಯಾವ ತಾರೆಯನ್ನಾಗಲಿ ಅಥವಾ ಬೆಳಕನ್ನಾಗಲಿ ತನ್ನ ಮಗುವಿಗೆ ತೋರಿಸಲು ಆಗದೇ ಇರುವಂತಹ ಸ್ಥಿತಿಯಲ್ಲಿ ಆ ತಾಯಿ ಇದ್ದಾಳೆ. ತನ್ನ ಮಗುವಿನ ನಿರ್ಭಯದ ಎದೆ ಹಣೆಗೆ ಆತ್ಮಬಲದ ತೈಲವನ್ನು ಸುರಿಯಲಾಗದಂತಾಗಿದೆ. ಯಾಕೆಂದರೆ ಕರೆದು ಕೊಲ್ಲುವ ಉಗ್ರ ಹೆಜ್ಜೆಗಳು ಮನೆ ಬಾಗಿಲಿನಲ್ಲೇ ನಿಂತಿವೆ. ಹೀಗಾಗಿ ತಾಯಿಗೆ ಯಾವ ಧೈರ್ಯದ ದುರ್ಗವನ್ನು ಕಟ್ಟಿ ತನ್ನ ಮಗುವನ್ನು ಕಾಪಾಡಲು ಆಗದೇ ಇರುವಂತಹ ಒಂದು ಕ್ರೌರ್ಯದ ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ಇಂತಹ ಪರಿಸ್ಥಿತಿಯ ನಡುವೆ ಯಾವ ತಾಯಿ ತನ್ನ ಮಗುವಿಗೆ ಅಭಯದ ವಚನವನ್ನು ನೀಡಬಲ್ಲಳು? ಆ ಕಾಲಕ್ಕೆ ತಾಯಿ ತನ್ನ ಮಗುವಿನ ಬಾಲ್ಯಕಾಲದಲ್ಲಿ ಒಂದೊಂದು ರಾತ್ರಿ ಒಂದೊಂದು ನೀತಿ ಕಥೆಯನ್ನು ಹೇಳ್ತಾ ಇದ್ಲು, ಒಂದೊಂದು ವೀರರ ಕಥೆಯನ್ನು ಹೇಳುವಂಥದ್ದಿತ್ತು. ಆದರೆ ಇಂದು ಆ ಅವಕಾಶವಿಲ್ಲ. ಇಂದು ಈ ಕಾಲದ ತಾಯಿಗೆ ತನ್ನ ಮಗುವಿಗೆ ಆದರ್ಶ ವೀರರ ಚರಿತ್ರೆಯನ್ನು ಹೇಳುವ ಹಾಗಿಲ್ಲ. ವರ್ತಮಾನದ ಈ ಭಯಾನಕ ವಾತಾವರಣದಲ್ಲಿ ಬರೀ ಕ್ರೌರ್ಯವೇ ರಾಜ್ಯವಾಳ್ತಾ ಇದ್ದು ಇಲ್ಲಿ ಭಕ್ತಿ, ತ್ಯಾಗ, ಪ್ರೇಮಗಳು ಕಾಲಕಸವಾಗಿದೆ. ಅವುಗಳಿಗೆ ಕಿಮ್ಮತ್ತಿನ ಒಂದು ಕವಡೆ ಕಾಸಿನ ಬೆಲೆಯೂ ಕೂಡ ಇಲ್ಲದಾಗಿದೆ. ಇಂದು ತಾಯಿ ಮಗುವಿಗೆ ಕುತೂಹಲ ಕುಗ್ಗುವಂತಹ, ಮನಸ್ಸು ಹಿಗ್ಗುವಂತಹ, ಕುತೂಹಲ ಕುಗ್ಗದೇ ಇರುವಂತಹ, ಮನಸ್ಸು ಹಿಗ್ಗುವಂತಹ ಯಾವ ಚುಕ್ಕಿ ಮುಗಿಲನ್ನೂ ಕೂಡ ತೋರಿಸ್ಲಿಕ್ಕಾಗ್ತಾ ಇಲ್ಲ. ಇಂದಿನದು ಕನಸುಗಳು ಇಲ್ಲದ ಬಾಳು, ಕನಸುಗಳನ್ನು ಕಳೆದುಕೊಂಡು ಸತ್ತು ಹೋದ ಮನಸ್ಸಿನ ಬಾಳು. ಅಂತೆಯೇ ತಾಯಿ ತನ್ನ ಮಗುವಿನ ಮುಂದೆ ಕನಸುಗಳಿಲ್ಲದ ಬಾಳು ಬಾಳಲಾಗದು ಕಂದ ಎಂದು ತನ್ನ ಮಗುವಿನ ವ್ಯಕ್ತಿತ್ವವನ್ನು, ಅದಕ್ಕೆ ಒಂದು ಗಟ್ಟಿಯಾದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಲಾಗದೇ ಇರುವಂತಹ ತನ್ನ ಅಸಹಾಯಕತೆಯ ಕುರಿತು ಈ ತಾಯಿ ತನ್ನ ಮಗುವಿನಲ್ಲಿ ಹೇಳ್ತಾ ಇದ್ದಾಳೆ. ತನ್ನ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವುದು ತಾಯಿ ಜೀವಕ್ಕೆ ಅಸಾಧ್ಯವಾದರೂ ಆ ಜೀವ ತನ್ನ ಮಗುವಿಗೆ ಹೇಗೆ ಬದುಕಬೇಕು ಎನ್ನುವಂತಹ ಒಂದು ಧೈರ್ಯ ಕೊಡುವುದನ್ನು ಮಾತ್ರ ಮರೆಯುವುದಿಲ್ಲ. ಇದಕ್ಕಾಗಿ ಯಾವ ಕ್ರೌರ್ಯಕ್ಕೂ ಅಂಜಿ ಅಳುಕುವುದಿಲ್ಲ. ಮಗು ಒಂದೊಮ್ಮೆ ದಿಕ್ಕು ಕಾಣದಿದ್ದರೂ ದಿಗ್ಭ್ರಾಂತನಾಗದಿರು. ನಿನ್ನ ಅಂತಃಕರಣದಲ್ಲಿ ನಾನು ನಿರಾಳ ಪ್ರಜ್ಞೆಯಾಗಿ ಇರುವೆ. ವಿಷದೊಂದಿಗೆ ಅಮೃತವನ್ನು ಸ್ವೀಕರಿಸಲು ಕಲಿಸುವೆ. ಬಾಳ ಬೆಂಕಿಯಲ್ಲಿ ಚಿನ್ನವಾಗು. ಮುಳ್ಳಿನೊಂದಿಗಿನ ಸ್ನೇಹದಲ್ಲಿ ನಗುವ ಗುಲಾಬಿಯಾಗು. ಕಷ್ಟ ನಿಷ್ಠುರದ ಪಾಠವಿದು, ಇದನ್ನು ಕಲಿತುಕೋ ಮಗುವೆ ಎಂದು ಮಾತ್ರ ಇಂದಿನ ಕಾಲದ ತಾಯಿ ತನ್ನ ಮಗುವಿಗೆ ಆ ಪಾಠವನ್ನು ಹೇಳದೆ ಬಿಡುವುದಿಲ್ಲ. ಇಂದಿನ ವಿಷಮ ವಾತಾವರಣದಲ್ಲಿ ಬಾಳ ಬೆಂಕಿಯಲ್ಲಿ ಮಗು ತಾಯಿಯ ಈ ಕಷ್ಟ ನಿಷ್ಠುರ ಪಾಠವನ್ನು ಮರೆಯುವಂತಿಲ್ಲ ಅಂತ ಮಾಲತಿ ಪಟ್ಟಣ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಇನ್ನು ಪದ್ಯದ ಭಾವಾರ್ಥ ಬರೆಯುವಂಥದ್ದು ಕೂಡ ಬಹಳ ಸುಲಭ ಇದೆ. ಇದು ಕೂಡ ಅಲ್ಲಿ ಏನು ಕೊಡ್ತಾರೆ ಅದನ್ನೇ ಸ್ವಲ್ಪ ವಿವರಿಸ್ತಾ ಹೋಗಿ, ಯಾಕಂದರೆ ತುಂಬ ಕಷ್ಟವೇನೂ ಇಲ್ಲ. ಹಾಗೆ ಟಿಪ್ಪಣಿ ಬರೆಯಿರಿ, ತಾಯಿ ಪಾಠ ಅನ್ನುವಂಥ ಒಂದು ಟಿಪ್ಪಣಿ ಬರೆಯಿರಿ ಕೊಡ್ಬೋದು. ಇದು ಕೂಡ ಅದನ್ನೇ ಬರೆಯುವಂಥದ್ದು. ಇನ್ನು ತಾಯಿ ಪಾಠ ಒಂದೆರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ತಾಯಿ ಪಾಠ ಕವನದ ಕರ್ತೃ ಯಾರು? ಉತ್ತರ ಮಾಲತಿ ಪಟ್ಟಣ ಶೆಟ್ಟಿ. ತಾಯಿ ಪಾಠ ಯಾವ ಕವನ ಸಂಕಲನದ್ದು? ಉತ್ತರ ಎಷ್ಟೊಂದು ನಾವೆಗಳು. ಇನ್ನು ಈ ಒಂದು ಕವನದ ತಿರುಳು ಏನು? ಉತ್ತರ ಕ್ರೌರ್ಯದ ವಿಷಮ ವಾತಾವರಣದಲ್ಲಿ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದು ಅಸಾಧ್ಯವಾದುದರ ಪ್ರತಿಪಾದನೆಯೇ ಈ ಕವನದ ತಿರುಳು. 4ನೇ ಪ್ರಶ್ನೆ, ಎಂದೂ ಸಲ್ಲದ್ದು ಯಾವುದು? ಉತ್ತರ ಸುಳ್ಳಿನಾಶ್ರಯ. 5ನೇ ಪ್ರಶ್ನೆ, ತಾಯಿಗೆ ಕಷ್ಟವಾಗಿರುವುದು ಯಾವುದು? ಉತ್ತರ ಮಗುವಿಗೆ ಸತ್ಯ ನುಡಿ ಎಂದು ಕಲಿಸುವುದು ತಾಯಿಗೆ ಕಷ್ಟವಾಗಿರುವುದು. 6ನೇ ಪ್ರಶ್ನೆ, ತಾಯಿಗೆ ತನ್ನ ಮಗುವಿಗೆ ಏನನ್ನು ತಿಳಿಸಲಾಗುತ್ತಿಲ್ಲ? ಉತ್ತರ ಸನಾತನ ಸಭ್ಯ ಸಂಸ್ಕೃತಿಯ ಹಿರಿಮೆ ಹಾಗೂ ಶ್ರೇಷ್ಠ ಪರಂಪರೆಯ ಗರಿಮೆಯನ್ನು ತಿಳಿಸುವುದು ಸಾಧ್ಯವಾಗುತ್ತಿಲ್ಲ. 7ನೇ ಪ್ರಶ್ನೆ, ಕಾಳಸಂತೆ ರೂಪಿಸಿದವರು ಯಾರು? ಉತ್ತರ ಭ್ರಷ್ಟರು, ದುಷ್ಟರು. 8ನೇ ಪ್ರಶ್ನೆ, ಕರಿನೆರಳು ಯಾವುದರ ಸಂಕೇತ? ಉತ್ತರ ಕ್ರೌರ್ಯದ ಸಂಕೇತ. 9ನೇ ಪ್ರಶ್ನೆ, ಇಂದು ಭಕ್ತಿ, ತ್ಯಾಗ, ಪ್ರೇಮ ಏನಾಗಿದೆ? ಉತ್ತರ ಕಾಲಕಸವಾಗಿದೆ. 10ನೇ ಪ್ರಶ್ನೆ, ತಾಯಿ ಮಗುವಿಗೆ ಕಲಿಯಲು ಹೇಳಿದ ಪಾಠ ಯಾವುದು? ಉತ್ತರ ಕಷ್ಟನಿಷ್ಠುರದ ಪಾಠ.
ತಾಯಿ ತನ್ನ ಮಗುವಿಗೆ ಕಲಿಯಲು ಹೇಳಿದ ಪಾಠ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ತಾಯಿ ಪಾಠ ಕವನದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಕವನಗಳ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಸರಿ, ಈ ಕವನ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ.